ಓಂ ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1086ನೇ ಅನುಶಾಸನ ಪರ್ವದ 19ನೇ ಭಾಗವನ್ನು ನಾವೀಗ ನೋಡಬೇಕಾಗಿದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 22ನೇ ಅಧ್ಯಾಯ. 22ನೇ ಅಧ್ಯಾಯದಲ್ಲಿ 95 ಶ್ಲೋಕಗಳು ಸಮಾಪ್ತವಾಗಿವೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 45ನೇ ಅಧ್ಯಾಯ. ಆ 45ನೇ ಅಧ್ಯಾಯದಲ್ಲಿ ನೇ ಶ್ಲೋಕ. ವೈಷ್ಣವ ಪಾಠದಲ್ಲಿ 33ನೇ ಶ್ಲೋಕ ಇದು. 33ನೇ ಅಧ್ಯಾಯದಲ್ಲಿ 184ನೇ ಶ್ಲೋಕ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 14ನೇ ಅಧ್ಯಾಯದ 220ನೇ ಶ್ಲೋಕವನ್ನು ನಾವೀಗ ನೋಡಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತಿ. ಉಪಮನ್ಯು ನಾಮ ಕಶ್ಚನ ಋಷಿಪುತ್ರಃ ಶಿವಮೇವ ದೇವಂ ಪ್ರಸನ್ನಂ ಕರ್ತು ಕಾಮಃ ತಪಃ ಕಠಿಣಂ ತೇಪೆ ತಸ್ಯ ಚ ಶಿವ ಏವ ಇಂದ್ರರೂಪೇಣ ಐರಾವತ ರೂಪಂ ಸ್ವವಾಹನಂ ವೃಷಭಮಾರೂಢಃ ತಸ್ಯ ಪ್ರತ್ಯಕ್ಷತಾಂ ದದೌ. ಶಿವಸ್ಯ ಅಸ್ತಿತ್ವಂ ಸಮರ್ಥಯಿತುಂ ಕಾನಿ ಪ್ರಮಾಣಾನಿ ವಿದ್ಯಂತೆ. ಕೈಃ ಗುಣೈಃ ವಿಶಿಷ್ಟೈಃ ಶಿವಃ ಪೂಜ್ಯಃ ಅಸ್ತಿ ಇತ್ಯಸ್ಮಿನ್ ವಿಷಯೇ ಇಂದ್ರಃ ಅಯಂ ಉಪಮನ್ಯುಶ್ಚ ವ್ಯೂದಾತೆ. ಶಿವಸ್ಯ ಅಸ್ತಿತ್ವಂ ಸಮರ್ಥಯಿತುಂ ನೈಕವಿಧಾನಿ ದೃಷ್ಟಾಂತಾನಿ ಅಯಮಪಿ ಸ್ಥಾಪಯಾಮಾಸ ಉಪಮನ್ಯುಃ. ಪ್ರತ್ಯಕ್ಷಂ ನನು ದೇವೇಶ ವಿದಿತಂ ಸಂಯೋಗಲಿಂಗೋದ್ಭವಂ ತ್ರೈಲೋಕ್ಯಂ ಸವಿಕಾರ ನಿರ್ಗುಣಗಣಂ ಬ್ರಹ್ಮಾದಿರೇತೋದ್ಭವಂ ಯದ್ಬ್ರಹ್ಮೇಂದ್ರ ಹುತಾಶ ವಿಷ್ಣುಸಹಿತಾಃ ದೇವಾಶ್ಚ ದೈತ್ಯೇಶ್ವರಾಃ ನಾನ್ಯತ್ ಕಾಮಸಹಸ್ರ ಕಲ್ಪಿತಧಿಯಃ ಶಂಸಂತಿ ಈಶಾತ್ಪರಂ ತಂ ದೇವಂ ಸಚ್ಚರಾಚರಸ್ಯ ಜಗತಃ ವ್ಯಾಖ್ಯಾತ ವೇದ್ಯೋತ್ತಮಂ ಕಾಮಾರ್ಥಿ ವರಯಾಮಿ ಸಂಯತಮನಾಃ ಮೋಕ್ಷಾಯ ಸದ್ಯಃ ಶಿವಂ. ಈ ಪರಮಾತ್ಮ ಶಿವ ಸೃಷ್ಟಿ ಮತ್ತು ಸಂಹಾರಗಳ ಉದ್ದೇಶದಿಂದ ಭಗಾಂಕಿತವಾದಂಥ ಲಿಂಗರೂಪವನ್ನು ತಾಳಿದ್ದಾನೆ. ಪಶ್ಯ ಲಿಂಗಂ ಭಗಾಂಕಿತಂ. ಭಗ ಸಮೇತವಾದ ಲಿಂಗದಲ್ಲಿ ಅವನು ಸನ್ನಿಹಿತನಾಗಿರುವುದನ್ನು ನಾವೆಲ್ಲ ನೋಡ್ತಿದ್ದೇವೆ. 3 ಲೋಕಗಳೂ ಕೂಡ ಈ ಭಗ ಮತ್ತು ಲಿಂಗಗಳ ಸಂಯೋಗದಿಂದ ಹುಟ್ಟಿದಂಥವು. ಬ್ರಹ್ಮಾದಿಗಳು, ಇಂದ್ರ, ಅಗ್ನಿ, ವಿಷ್ಣು ಎಲ್ಲರೂ ಕೂಡ ಇವನಿಂದಲೇ ಹುಟ್ಟಿದವರು. ಇವನನ್ನು ಬಿಟ್ಟು ಬೇರೆ ಯಾರನ್ನೂ ಅವರು ಪ್ರಶಂಸಿಸುವುದಿಲ್ಲ. ನಾನು ನನ್ನ ಮುಕ್ತಿಗಾಗಿ ಅವನನ್ನೇ ಪ್ರಾರ್ಥಿಸ್ತೇನೆ. ಹೇತುಭಿರುವ ಕಿಮನ್ಯೈಹಿ. ಬೇರೆ ಬೇರೆ ಹೇತುಗಳನ್ನು ನಾನು ಇಲ್ಲಿ ಹೇಳಿ ಆದರೂ ಏನು ಉಪಯೋಗ. ನಶಶ್ರುಮ ಯದನ್ಯಸ್ಯ ಲಿಂಗಂ ಅಭ್ಯರ್ಚಿತಂ ಸುರೈಹಿ. ಈ ಶಿವನ ಲಿಂಗವನ್ನು ಬಿಟ್ಟು ಬೇರೆ ಯಾವುದಾದರೂ ಲಿಂಗವನ್ನು ನಾವು ಜಗತ್ತಿನಲ್ಲಿ ಪೂಜಿಸಿದ್ದನ್ನ ನೀನಾದರೂ ನೋಡಿದ್ದೀಯಾ ಅಥವಾ ಕೇಳಿದ್ದೀಯಾ?
ಬ್ರೂಹು ಯಜ್ಞಸ್ಥಿತಿಯ ಶ್ರುತಿ. ಬ್ರಹ್ಮ, ವಿಷ್ಣು, ಎಲ್ಲ ದೇವತೆಗಳು, ನೀನು, ಇಂದ್ರ ಎಲ್ಲರೂ ಕೂಡ ಈ ಶಿವಲಿಂಗವನ್ನೇ ಪೂಜಿಸ್ತಾ ಇದ್ದೀರಿ. ನ ಪದ್ಮಾಂಕಾಹ ನ ಚಕ್ರಾಂಕಾಹ ನ ವಜ್ರಾಂಕಾಹ ಯತಃ ಪ್ರಜಾಹ ಲಿಂಗಾಂಕಾಶ್ಚ ಭಗಾಂಕಾಶ್ಚ ಲಿಂಗಾಂಕಾಚ ಭಗಾಂಕಾಚ ತಸ್ಮಾನ್ ಮಾಹೇಶ್ವರಿ ಪ್ರಜಾ. ಒಂದು ತುಂಬಾ ಸುಂದರವಾದಂತಹ ಶ್ಲೋಕ ಇದು. ನಾವು ಈ ಜಗತ್ತಿನಲ್ಲಿ ಅನೇಕ ಜನಗಳನ್ನು ನೋಡ್ತೇವೆ. ಕೆಲವರು ಚಕ್ರವರ್ತಿಗಳು, ಸನ್ಯಾಸಿಗಳು, ಅವರ ಶರೀರದಲ್ಲೆಲ್ಲ ಧ್ವಜ, ವಜ್ರ, ಶಂಖ, ಚಕ್ರ ಇತ್ಯಾದಿ ಚಿಹ್ನೆಗಳಿರ್ತವೆ. ಎಷ್ಟೆಷ್ಟು ಚಕ್ರಗಳಿರ್ತವೆ, ಎಷ್ಟೆಷ್ಟು ಶಂಖಗಳಿರ್ತವೆ ಅನ್ನೋದನ್ನು ಗಮನಿಸಿ ಅವರು ಚಕ್ರವರ್ತಿಗಳಾಗ್ತಾರೋ ರಾಜರಾಗ್ತಾರೋ ಅನ್ನೋದನ್ನೆಲ್ಲವನ್ನೂ ಕೂಡ ಜ್ಯೋತಿಷ್ ಶಾಸ್ತ್ರದಿಂದ ಊಹಿಸಲಿಕ್ಕೆ ಬರ್ತದೆ ಅಂತ ಕೂಡ ನಾವು ಕೇಳಿರ್ತೇವೆ. ಆದರೆ ಆ ಶಂಖ, ಚಕ್ರ ಇತ್ಯಾದಿ ವಿಶಿಷ್ಟ ಚಿಹ್ನೆಗಳು, ಧ್ವಜ, ವಜ್ರ, ಕಾಲಿನಲ್ಲಿ, ಕೈಯಲ್ಲಿ ಇವೆಲ್ಲ ಇರುವ ಚಿಹ್ನೆಗಳೇನಿವೆಲ್ಲ ಇವು ಪ್ರತಿಯೊಬ್ಬರಿಗೂ ಇರೋದಿಲ್ಲ. ಇದ್ರೂ ಒಂದೋ ಎರಡೋ ಇದ್ದಾವು. ಎಲ್ಲಾ ಚಿಹ್ನೆಗಳು ಪ್ರತಿಯೊಬ್ಬರಲ್ಲಿಯೂ ಕಾಣಿಸೋದಿಲ್ಲ. ಈ ಜಗತ್ತಿನ ಪ್ರತಿಯೊಂದು ಜೀವದಲ್ಲಿಯೂ ಕೂಡ, ಮನುಷ್ಯರಲ್ಲಿ, ಪ್ರಾಣಿ, ಪಕ್ಷಿ ಪ್ರತಿಯೊಂದರಲ್ಲಿಯೂ ಕೂಡ ಕಾಣಿಸುವ ಚಿಹ್ನೆ ಯಾವುದು? ಲಿಂಗಾಂಕಾಚ ಭಗಾಂಕಾಚ. ಪ್ರತಿಯೊಂದು ಪುರುಷ ದೇಹದಲ್ಲಿಯೂ ಕೂಡ ಲಿಂಗದ ಚಿಹ್ನ ಅಂತೂ ಇದ್ದೇ ಇದೆ. ಪ್ರತಿಯೊಂದು ಸ್ತ್ರೀ ದೇಹದಲ್ಲಿಯೂ ಕೂಡ ಭಗದ ಲಿಂಗ ಅಂತೂ ಇದ್ದೇ ಇದೆ. ಆದ್ದರಿಂದ ಮಾಹೇಶ್ವರಿ ಪ್ರಜಾ, ಮಹೇಶ್ವರನಿಂದ ಮತ್ತು ಮಹೇಶ್ವರಿಯಿಂದ ಈ ಜಗತ್ತಿನ ಪ್ರಜೆಗಳೆಲ್ಲ ಹುಟ್ಟಿದ್ದಾರೆ. ದೇವ್ಯಾಹ ಕಾರಣ ರೂಪಭಾವ ಜನಿತಾಹ. ದೇವಿಯಾದ ಪಾರ್ವತಿಯ ನಿಮಿತ್ತದಿಂದ ಸ್ತ್ರೀಯರೆಲ್ಲ ಹುಟ್ಟಿದ್ದಾರೆ. ಸರ್ವಾಹ ಭಗಾಂಕಾಹ ಸ್ತ್ರೀಯಃ. ಲಿಂಗೇನಾಪಿ ಹರಸ್ಯ ಸರ್ವ ಪುರುಷಾಹ. ಹರನ ನಿಮಿತ್ತದಿಂದಾಗಿ ಪುರುಷರೆಲ್ಲ ಹುಟ್ಟಿದ್ದಾರೆ. ಅವರು ಅವನ ಚಿಹ್ನವಾದ ಲಿಂಗವನ್ನ ಧರಿಸಿದ್ದಾರೆ. ಬೇರೆ ಯಾರಿಗೂ ಕೂಡ ಈ ಲಿಂಗದ ಮತ್ತು ಭಗದ ಚಿಹ್ನೆ ಇರುವುದು ನಮಗೆ ಕಾಣಿಸಿಲ್ಲ. ಹಾಗೆ ಶಿವಪಾರ್ವತಿಯರನ್ನು ಬಿಟ್ಟು ಬೇರೆ ಯಾರನ್ನಾದರೂ ಈ ಜಗತ್ತಿಗೆ ಕಾರಣ ಅಂತ ಹೇಳುವವರು, ಆ ಥರದ ಮಾತನಾಡುವಂಥವರು, ಬಾಹ್ಯೋ ಭವೇದ್ ದುರ್ಮತಿ, ಅವನು ಈ ಜಗತ್ತಿನಿಂದ ಬಹಿರ್ಭೂತನಾಗಿಬಿಡ್ತಾನೆ, ಬಹಿಷ್ಕೃತನಾಗಿಬಿಡ್ತಾನೆ ಅವನು. ಪುಲ್ಲಿಂಗಂ ಸರ್ವಮೀಶಾನಂ ಸ್ತ್ರೀಲಿಂಗಂ ವಿಧಿ ಚಾಪ್ಯುಮಾಂ ದ್ವಾಭ್ಯಾಂ ತನುಭ್ಯಾಂ ವ್ಯಾಪ್ತಂ ಹಿ ಚರಾಚರಮಿದಂ ಜಗತ್. ಜಗತ್ತಿನಲ್ಲಿ ಪುರುಷರೆಲ್ಲ ಏನಿದ್ದಾರೆ ಅವರೆಲ್ಲ ಶಿವಸ್ವರೂಪರು. ಎಲ್ಲಾ ಸ್ತ್ರೀಯರು ಕೂಡ ಉಮೆಯ ಸ್ವರೂಪರು. ದ್ವಾಭ್ಯಾಂ ತನುಭ್ಯಾಂ ವ್ಯಾಪ್ತಂ ಹಿ. ಇವರಿಬ್ಬರ ಸ್ವರೂಪದಿಂದಲೇ ಈ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ. ನಾವು ನಮ್ಮ ವೈಯಕ್ತಿಕ ಜೀವಮಾನದಲ್ಲೂ ಕೂಡ ಶೈವರು, ವೈಷ್ಣವರು ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಬೇಕಾದಂತಹ ಒಂದು ಅದ್ಭುತವಾದಂತಹ ಅನುಸಂಧಾನ ಇದೆ. ಶಿವನನ್ನ ಐತರೇಯ ಉಪನಿಷತ್ತು ಮತ್ತು ಅದರ ಭಾಷ್ಯಗಳು ಶರೀರ ಪುರುಷ ಅಂತ ಹೇಳ್ತವೆ. ಶರೀರ ಪುರುಷ ಶಿವ. ಅವನು ಮನೋಭಿಮಾನಿ ಕೂಡ ಹೌದು. ಶರೀರ ಮನಸ್ಸು ಹೇಳಿದಂತೆ ವರ್ತಿಸ್ತದೆ. ಅವನು ಈ ಶರೀರಕ್ಕೂ ಅಭಿಮಾನಿ, ಮನಸ್ಸಿಗೂ ಕೂಡ ಅಭಿಮಾನಿಯಾಗಿದ್ದಾನೆ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಪ್ರಜಾಪತಿ ಶಿವ ಲಿಂಗಾಭಿಮಾನಿತ್ವಾತ್ ಅಂತ ಹೇಳಿ ಶಿವಪುರಾಣದ ಮಾತೊಂದನ್ನು ಕೂಡ ಉದ್ಧರಿಸಿದ್ದಾರೆ. ಅವನು ಲಿಂಗದ ಅಭಿಮಾನಿಯಾಗಿದ್ದಾನೆ. ಪ್ರಜಾಪತಿ ಶಿವಶೇಪೆ ಲಿಂಗಮಿತ್ಯಭಿಧೀಯತೆ ಲಿಂಗಾಭಿಮಾನಿ ಲೋಕಸ್ಯ ಸ್ರಷ್ಟ ಗಿರೀಶ ಏವಹಿ. ಈ ಶಿವ ಪ್ರಜಾಪತಿ ಇತ್ಯಾದಿ ಹೆಸರುಗಳನ್ನು ಪಡೆದಿದ್ದಾನೆ. ಯಾಕೆಂದ್ರೆ ಲಿಂಗದ ಅಭಿಮಾನಿಯಾಗಿದ್ದಾನವನು. ಲೋಕದ ಸೃಷ್ಟಿಕರ್ತ ಕೂಡ ಆಗಿದ್ದಾನೆ ಅಂತ ಅವನನ್ನ ಶಾಸ್ತ್ರ ವರ್ಣನೆ ಮಾಡಿದೆ. ಇದಲ್ಲದೆ ಕಾಟಕ ಉಪನಿಷತ್ತಿನಲ್ಲಿ
ಇಂದ್ರಿಯೇಭ್ಯ ಪರಾಶ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಅನ್ನೋ ಭಾಗವನ್ನು ವಿವರಣೆ ಮಾಡುವಾಗ ಉಪನಿಷತ್ತಿನ ಭಾಷ್ಯದಲ್ಲಿ ದೇವೇಭ್ಯ ಇಂದ್ರಿಯಾತ್ಮಭ್ಯ ಜಾಯಾಂಸಃ ಅರ್ಥಾಭಿಮಾನಿನಃ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ದೊಡ್ಡವರು, ಅದಕ್ಕಿಂತ ಮನೋಭಿಮಾನಿ ದೇವತೆಗಳು ದೊಡ್ಡವರು ಅಂತ ದೇವತೆಗಳ ತಾರತಮ್ಯವನ್ನು ಹೇಳಿದ್ದಾರೆ. ಅಲ್ಲಿ ಸೋಮವಿತ್ತಪ ಸೂರ್ಯಾಪಾಹ ಅಶ್ವಗ್ನೀಂದ್ರೇಂದ್ರ ಸೂನವಃ, ಸೋಮ, ಕುಬೇರ, ಸೂರ್ಯ, ವರುಣ ಮೊದಲಾದವರೆಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಾಗಿದ್ದಾರೆ. ಸುಪರ್ಣಿ, ವಾರುಣಿ ತಥಾ ಉಮೇತಿ ಚ ಅರ್ಥಮಾನಿನ್ಯ, ಸುಪರ್ಣಿ, ವಾರುಣಿ ಮತ್ತು ಉಮಾ ಈ ಮೂರು ಜನ ಆ ಇಂದ್ರಿಯಗಳಿಂದ ನಾವು ಮಾಡಬೇಕಾದ ಕಾರ್ಯಗಳಿಗೆ ಅಭಿಮಾನಿನೀಯರಾಗಿದ್ದಾರೆ ಅಂತ ಅವರನ್ನ ವರ್ಣಿಸ್ತಾರೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳಿವೆ. ಅದರಿಂದ ಆಗಬೇಕಾದ ಕೆಲಸಗಳಿಗೆ ಈ 3 ದೇವಿಯರು ಅಭಿಮಾನಿನೀಯರಾಗಿದ್ದಾರೆ. ಅವರ ಪತಿಗಳು ಗರುಡ, ಶೇಷ ಮತ್ತು ರುದ್ರರು ಮನೋಭಿಮಾನಿಗಳಾಗಿದ್ದಾರೆ. ಅಲ್ಲಿ ಪಾರ್ವತಿಯನ್ನ ಈ ದಾಂಪತ್ಯ ಸುಖದ ಅಭಿಮಾನಿನಿ ಅಂತ ಆ ಕಾಟಕ ಉಪನಿಷತ್ತಿನ ಭಾಷ್ಯದ ವ್ಯಾಖ್ಯಾನಗಳಲ್ಲಿ ವರ್ಣನೆ ಮಾಡಿದ್ದಾರೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳಲ್ಲಿ 5 ಜ್ಞಾನೇಂದ್ರಿಯಗಳನ್ನು ಹೊರತುಪಡಿಸಿದ್ರೆ 5 ಕರ್ಮೇಂದ್ರಿಯಗಳನ್ನು ನಾವು ವಿಚಾರ ಮಾಡ್ತಾ ಹೋದಾಗ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ ಹೀಗೆ 5 ಇಂದ್ರಿಯಗಳಿವೆ. ಅಲ್ಲಿ ಉಪಸ್ಥೇಂದ್ರಿಯದಿಂದ ಏನು ಕೆಲಸ ಆಗಬೇಕು, ದಾಂಪತ್ಯ ಸುಖ ಮೊದಲಾದದ್ದು, ಅದಕ್ಕೆ ಅಭಿಮಾನಿನಿಯಾದವಳು, ಆ ಅರ್ಥಕ್ಕೆ, ಆ ವಿಷಯಕ್ಕೆ ಅಭಿಮಾನಿನಿಯಾದವಳು ಪಾರ್ವತಿ ಅಂತ ವರ್ಣನೆ ಮಾಡಿದ್ದಾರೆ. ಇದಲ್ಲದೆ ಭಾಗವತದಲ್ಲಿ ವಿದ್ಯಾಕಾಮಸ್ತು ಗಿರೀಶಂ ದಾಂಪತ್ಯಾರ್ಥಂ ಉಮಾಂ ಸತೀಂ ಅಂತ ಹೇಳಿದ್ದಾರೆ. ಯಾರಿಗೆ ವಿದ್ಯೆ ಬೇಕಾಗಿದೆಯೋ ಅವರು ಶಿವನನ್ನು ಉಪಾಸಿಸಬೇಕು. ದಾಂಪತ್ಯಾರ್ಥಂ ಉಮಾಂ ಸತೀಂ, ಸತಿ ಅಂತ ಕರೆಸ್ಕೊಂಡಿರುವಂತಹ ಸತಿ ಶಿರೋಮಣಿಯಾದಂತಹ ಪಾರ್ವತಿಯನ್ನ ದಾಂಪತ್ಯಾರ್ಥಂ, ದಾಂಪತ್ಯದ ಸುಖಕ್ಕಾಗಿ ಉಪಾಸಿಸಬೇಕು ಅಂತ ಹೇಳಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಶಿವ ಮತ್ತು ಪಾರ್ವತಿಯರಿಬ್ಬರೂ ಕೂಡ ದಾಂಪತ್ಯದ ದೇವತೆಗಳಾಗಿದ್ದಾರೆ. ಅದಕ್ಕಾಗಿ ಅವರ ಉಪಾಸನೆ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಮಹತ್ವದ ಉಪಾಸನೆ. ಈ ಎಲ್ಲ ಮಾತುಗಳನ್ನು ಹೇಳಿ ಆ ಉಪಮನ್ಯು ಇಂದ್ರನಿಗೆ ಹೇಳಿದ, ನನಗೆ ಶಂಕರನಿಂದ ವರ ಬೇಕು ಅಥವಾ ಮೃತ್ಯು ಬೇಕು. ನೀನು ಇಂದ್ರ, ನಿನ್ನಿಂದ ನನಗೇನು ಆಗಬೇಕಾಗಿಲ್ಲ, ನೀನು ಹೊರಟು ಹೋಗಬಹುದು, ಗಚ್ಚವ ತಿಷ್ಠವ ಅಥವಾ ಇಲ್ಲೇ ಇರಬಹುದು ಅಂತ ಹೇಳಿಬಿಟ್ಟ. ನನಗೆ ವರ ಆದರೂ ಸಿಗಲಿ, ಶಾಪವಾದರೂ ಸಿಗಲಿ, ನನಗದು ಶಿವನಿಂದಲೇ ಆಗಬೇಕು ಹೊರತು ಬೇರೆ ದೇವತೆಯಿಂದ ಬೇಕಾಗಿಲ್ಲ ಅಂತಿಷ್ಟು ಹೇಳಿದ. ಮುಂದೆ ಅವನಿಗೆ ತುಂಬಾ ಚಿಂತೆ ಆಯಿತು. ಇಷ್ಟೆಲ್ಲ ನಾನು ಧ್ಯಾನ ಮಾಡಿದ್ರೂ ಕೂಡ ನನಗೆ ಇನ್ನೂ ಶಿವ ಪ್ರತ್ಯಕ್ಷನಾಗಲಿಲ್ವಲ್ಲ ಅಂತ. ಮುಂದೆ ಆ ಶಿವ ಆ ಇಂದ್ರನ ರೂಪದಲ್ಲಿ ಏನಿದ್ದ ಅವನು ಪ್ರತ್ಯಕ್ಷನಾದ ಅನ್ನೋ ಕಥೆಯನ್ನು ನೋಡ್ತೇವೆ. ಈ ಶಿವ ಮತ್ತು ಪಾರ್ವತಿಯರಿಬ್ಬರು ಕೂಡ ಜಗತ್ತಿನ ಉತ್ಪತ್ತಿಗೆ ಕಾರಣರು ಅನ್ನುವಂಥ ಈ ಕಥೆಯನ್ನ ಹೇಳ್ತಾ ಬಂದಾಗ ನನಗೆ ಇದೇ ಅಧ್ಯಾಯದ ಆರಂಭದಲ್ಲಿ ಈ 14ನೇ ಅಧ್ಯಾಯವನ್ನೇನು ನೋಡ್ತಾ ಇದ್ದೇವಲ್ಲ, ಶಿವ ಪಾರ್ವತಿಯರ ಕಥೆಯನ್ನ, ಇದರಲ್ಲಿ ನಾವು ಶಿವನ ಮಹಿಮೆಯನ್ನು ಒಂದಿಷ್ಟನ್ನ ನೋಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಜಿಜ್ಞಾಸೆ ನಾನು ಬಾಕಿ ಉಳಿಸ್ಕೊಂಡಿದ್ದೆ. ಅದನ್ನು ಈ ಪ್ರಸಂಗದಲ್ಲಿ ಹೇಳಿ ಮತ್ತೆ ಈ ಪ್ರಸಕ್ತ ಕಥೆಯನ್ನು ಮುಂದುವರಿಸ್ತೇನೆ. ಶಿವನ ಮಹಿಮೆಯಿಂದ ಯಾವ್ಯಾವ ದೇವತೆಗಳಿಗೆ ಏನೇನು ವರ ಲಭಿಸಿತ್ತು ಅನ್ನೋದನ್ನೆಲ್ಲ ಈ ಅಧ್ಯಾಯದ ಆರಂಭದಲ್ಲಿ ಹೇಳ್ತಾ ಬಂದಿದ್ರು. ಅತ್ರಿ ಮಹರ್ಷಿಯ ಪತ್ನಿ ಅನಸೂಯ, ಅವಳಿಗೆ ಯಾವುದೋ ಒಂದು ಕಾರಣದಿಂದ ಗಂಡನನ್ನ ಬಿಟ್ಟು ದೂರ ಇರಬೇಕು ಅಂತ ಆಗಿತ್ತು ಅಂತ ಮನಸ್ಸು ಬಂದಿತ್ತು. 300 ವರ್ಷಗಳ ಕಾಲ ದೀರ್ಘಕಾಲ ತಪಸ್ಸು ಮಾಡಿ ಒನಕೆ ಮೇಲೆ ಮಲಗಿದ್ಲವಳು. ಅಲ್ಲಿ ಶಿವ ಸಂತುಷ್ಟನಾಗಿ, ನಿನಗೆ ಗಂಡನ ಸಹಯೋಗವಿಲ್ಲದೇನೆ ಒಬ್ಬ ಮಗ ಹುಟ್ಟುತ್ತಾನೆ, ಅವನು ನಿನ್ನ ವಂಶದಲ್ಲೇ ಅತ್ಯಂತ ಖ್ಯಾತಿವಂತನಾಗ್ತಾನೆ ಅಂತ ಒಂದು ವರವನ್ನು ಕೊಟ್ಟಿದ್ದ. ನಿನ್ನ ಹೆಸರಿನಿಂದಲೂ ಖ್ಯಾತನಾಗ್ತಾನೆ, ಅವನಿಗೂ ತನ್ನ ಎಲ್ಲ ಅಪೇಕ್ಷಿತ ವಸ್ತುಗಳು ಕೂಡ ದೊರೀತವೆ ಅಂತ ಒಂದು ವರ ಕೊಟ್ಟಿದ್ದ. ಆ ಪುತ್ರ ಯಾರು ಅಂದ್ರೆ ಈ ಅತ್ರಿ ಮತ್ತು ಅನಸೂಯರ ಮಗನಾದಂಥ ದತ್ತಾತ್ರೇಯ ಅಂತ ನಾನು ಹೇಳಿದ್ದೆ. ಅಲ್ಲಿ ಪತಿಯ ಸಹಯೋಗವಿಲ್ಲದೆ ನಿನಗೊಬ್ಬ ಮಗ ಹುಟ್ಟುತ್ತಾನೆ ಅಂತ ಬಂದಿದೆಯಲ್ಲ,
ಇದರ ಕುರಿತಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತು ಅನುವ್ಯಾಖ್ಯಾನದಲ್ಲಿ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಅದನ್ನು ಈಗ ನೋಡೋಣ. ಬ್ರಹ್ಮಸೂತ್ರದಲ್ಲಿ 2ನೇ ಅಧ್ಯಾಯದ 2ನೇ ಪಾದದ 42ನೇ ಸೂತ್ರ, ಉತ್ಪತ್ತಿ ಅಸಂಭವಾತ್ ಅಂತ ಆ ಸೂತ್ರ. ಅನೇಕ ವಾದಗಳನ್ನು ವಿಮರ್ಶಿಸುವಂತಹ ಪ್ರಸಂಗ ಬಂದಾಗ ವ್ಯಾಸರು ಈ ಶಾಕ್ತ ಮತವನ್ನ ಸ್ತ್ರೀರೂಪಿಣಿಯಾದಂತಹ, ಕೇವಲ ಸ್ತ್ರೀರೂಪಿಣಿಯಾದಂತಹ ಶಕ್ತಿ ದೇವತೆಯಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲರೂ ಕೂಡ ಸೃಷ್ಟರಾಗಿದ್ದಾರೆ, ಅವಳಿಂದಲೇ ಈ ಜಗತ್ತು ನಡೀತದೆ ಅಂತ ಏನು ವರ್ಣಿಸ್ತಾರೆ, ಅದನ್ನ ಇಲ್ಲಿ ಖಂಡಿಸ್ತಾರೆ. ಶಕ್ತಿ ಪಕ್ಷಂ ದೂಷಯತಿ ನಹಿ ಪುರುಷ ಅನನುಗೃಹೀತ ಸ್ತ್ರೀಭ್ಯ ಉತ್ಪತ್ತಿ ದೃಶ್ಯತೆ ಅಂತ ಆಚಾರ್ಯರ ಭಾಷ್ಯ. ಪುರುಷರ ಸಹಯೋಗವಿಲ್ಲದೆ ಕೇವಲ ಸ್ತ್ರೀಯಿಂದ ಯಾವುದೇ ಉತ್ಪತ್ತಿ, ಸುತೋತ್ಪತ್ತಿ ಆಗೋದಿಲ್ಲ. ಶಕ್ತಿರೇವ ಖಲು ಸಾರ್ವಜ್ಞಾದಿ ಗುಣಶಾಲಿನಿ ಸಕಲ ಜಗಜ್ಜನನಿ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣೇಶು ಪಠ್ಯತೆ. ಶಕ್ತಿಯೇ ಸರ್ವಜ್ಞತ್ವ ಮೊದಲಾದ ಗುಣಗಳುಳ್ಳವಳು, ಸಕಲ ಜಗತ್ತಿನ ತಾಯಿಯಾಗಿದ್ದಾಳೆ. ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಅವಳದೇ ವರ್ಣನೆ ಇರೋದು. ಅತಃ ನ ಹರಿಹಿ ಜಗತ್ಕಾರಣಂ ಹರೇಹೇ ಜಗತ್ಕಾರಣತ್ವ ಲಕ್ಷಣಂ ನ ಸಂಭವತಿ ಇತಿ ಪ್ರಾಪ್ತೆ. ಪರಮಾತ್ಮ ಹರಿ ಹೇಗೆ ಜಗತ್ತಿಗೆ ಕಾರಣ ಆಗ್ತಾನೆ ಅಂತ ಒಂದು ಪ್ರಶ್ನೆ ಬಂದಾಗ ಇಲ್ಲಿ ಅದನ್ನು ವಿವರಿಸಿದ್ದಾರೆ. ನ ಶಕ್ತೇರೇವ ಜಗತ್ಕರ್ತೃತ್ವ ಯುಕ್ತಂ. ಈ ಸ್ತ್ರೀರೂಪಿಣಿಯಾದ ಶಕ್ತಿ ಜಗತ್ತಿಗೆ ಕಾರಣಗಳಾಗುವುದು ಸರಿಯಾಗೋದಿಲ್ಲ. ಪುರುಷ ಅನನುಗೃಹೀತತ್ವಾತ್, ಯಾವುದೇ ಪುರುಷನ ಅನುಗ್ರಹವಿಲ್ಲದೆ, ಬೆಂಬಲವಿಲ್ಲದೆ ಅವಳಿಂದ ಸೃಷ್ಟಿಯಾಗುವುದು ಸಾಧ್ಯವಿಲ್ಲ. ನಹಿ ಪುರುಷ ಅನನುಗೃಹೀತ ಸ್ತ್ರೀ ಮಾತ್ರಾತ್ ಕ್ವಚಿತ್ ಉತ್ಪತ್ತಿ ದೃಷ್ಟ ಇತಿ ಭಾವ. ಇವೆಲ್ಲ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕಾದ ವಾಕ್ಯಗಳು. ನಹಿ ಪುರುಷ ಅನನುಗೃಹೀತ ಸ್ತ್ರೀಭ್ಯ ಉತ್ಪತ್ತಿ ದೃಶ್ಯತೆ ಅಂತ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ವಾಕ್ಯ. ನಹಿ ಪುರುಷ ಅನನುಗೃಹೀತ ಸ್ತ್ರೀ ಮಾತ್ರಾತ್, ಪುರುಷನ ಬೆಂಬಲವಿಲ್ಲದ ಕೇವಲ ಸ್ತ್ರೀಯಿಂದ ಎಲ್ಲಿಯೂ ಮಕ್ಕಳಾಗೋದು ಸಾಧ್ಯ ಇಲ್ಲ ಅಂತ ತತ್ವಪ್ರಕಾಶಿಕಾದ ಟೀಕಾಚಾರ್ಯರ ವಾಕ್ಯ. ಅನುವ್ಯಾಖ್ಯಾನದಲ್ಲಿಯೂ ಕೂಡ ಇದೇ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಹೀಗೆ ಅನುವ್ಯಾಖ್ಯಾನದ ಶ್ಲೋಕಗಳಿವೆ. ಮಹತೀ ದೇವಿ ಹ್ರೀಂಕರಿ ಸರ್ವಕಾರ ಕಾರಣಂ ತ್ರಿಪುರ ಭೈರವಿ ಇತ್ಯಾದಿ ನಾಮಭಿಹಿ ಸಾ ಅಭಿಧೇಯತೆ. ಅವಳಿಗೆ ಹ್ರೀಂಕರಿ, ತ್ರಿಪುರ, ಭೈರವಿ ಇತ್ಯಾದಿ ಶಬ್ದಗಳಿಂದ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಭೈರವಿ ತಂತ್ರದಲ್ಲಿ ಅವಳನ್ನೇ ಭೈರವಿ ಅಂತ ಹೇಳ್ತಾರೆ. ಕುಬ್ಜ ಅಂದ್ರೆ ಕುಳ್ಳನಾದವನು, ಆ ಕುಳ್ಳಳಾದವಳು ಅಂತ ಇವಳನ್ನ ಕುಬ್ಜಿಕಾ ಅಂತ ಕರೀತಾರೆ. ತ್ರಿಪುರ ಅಂತ ಹೇಳಿ ಅವಳನ್ನ ತ್ರಿಪುರಾ ತಂತ್ರದಲ್ಲಿ ವರ್ಣಿಸ್ತಾರೆ. ತ್ರಿಪುರ ತಂತ್ರ ಇತ್ತು ತ್ರಿಪುರ ಇವ, ಇದೆಲ್ಲ ನ್ಯಾಯ ಸುಧಾದ ವಾಕ್ಯಗಳು. ಭುವನೇಶ್ವರಿ ತಂತ್ರದಲ್ಲಿ ಅವಳನ್ನ ಶೈವ ಮಹತಿ ಸರ್ವಕಾರಣಂ ಅಂತ ವರ್ಣಿಸ್ತಾರೆ. ಹ್ರೀಂಕಾರಿ ತ್ರಿಪುರ ಭೈರವಿ ಇತ್ಯಾದಿ ನಾಮಭಿ ಸಾ ಭಗವತಿ ಏವ ಏಕಾ ಅಭಿಧೀಯತೆ. ಈ ಶಾಕ್ತ ಮತವನ್ನ ಅನುವ್ಯಾಖ್ಯಾನದಲ್ಲಿ ಹೇಗೆ ಖಂಡಿಸಿದ್ದಾರೆ ಮತ್ತೆ ಸೂತ್ರಕಾರರಾದಂತಹ ವ್ಯಾಸರ ಅಭಿಪ್ರಾಯ ಏನಿದೆ ಅಂತ ಅನ್ನೋದನ್ನ ಈಗ ನೋಡೋಣ. ದೃಷ್ಟಾ ಪುಂಭ್ಯ ಸದಾ ಸೃಷ್ಟಿ ಸ್ತ್ರೀಪುಂಭ್ಯೋ ವಾ ವಿಶೇಷತಃ ಕೇವಲಾಭ್ಯೋ ನಹಿ ಸ್ತ್ರೀಭ್ಯ ತತ ಉತ್ಪತ್ತಿ ಅಸಂಭವಾತ್ ನಾರ್ಚ್ಯಂ ಮಹಾವಾಮಮತಂ ಅಂತ ಅನುವ್ಯಾಖ್ಯಾನದ ಆಚಾರ್ಯರ ಶ್ಲೋಕಗಳು. ಪುರುಷರಿಂದ ಸೃಷ್ಟಿಯಾಗಬಹುದು ಕೆಲವು ಬಾರಿ, ಇನ್ನು ಅನೇಕ ಬಾರಿ ಸ್ತ್ರೀ ಮತ್ತು ಪುರುಷರಿಂದಲೇ ಸೃಷ್ಟಿಯಾಗೋದು. ಆದರೆ ಕೇವಲ ಸ್ತ್ರೀಯಿಂದ ಎಂದೂ ಕೂಡ ಸೃಷ್ಟಿಯಾಗೋದು ಕಂಡಿಲ್ಲ. ಕೇವಲ ಪುರುಷನಿಂದ ಕೆಲವು ಬಾರಿ ಸೃಷ್ಟಿಯಾಗಬಹುದು. ಕೇಶಾಂಚಿದೇವ ಹಿ ದ್ರೋಣಾದೀನಾಂ ಸೃಷ್ಟಿ ಕೇವಲೇಭ್ಯ ಪುರುಷೇಭ್ಯ ದೃಷ್ಟ. ಕೇವಲ ಸ್ತ್ರೀಯಿಂದಂತೂ ಸೃಷ್ಟಿ ಆಗೋದೇ ಇಲ್ಲ. ಕೇವಲ ಪುರುಷರಿಂದ ಕೆಲವು ಬಾರಿ ಸೃಷ್ಟಿ ಆಗಬಹುದು, ಸಾಮಾನ್ಯವಾಗಿ ಆಗೋದಿಲ್ಲ. ಸಾಮಾನ್ಯ ಉದಾಹರಣೆಗಳಲ್ಲಿ ಸ್ತ್ರೀ ಮತ್ತು ಪುರುಷ ಇಬ್ಬರು ಕೂಡ ಬೇಕೇ ಬೇಕು. ಕೆಲವು ಅತ್ಯಂತ ವಿರಳ ಪ್ರಸಂಗಗಳಲ್ಲಿ ಕೇವಲ ಪುರುಷರಿಂದ ಸ್ತ್ರೀ ಸೃಷ್ಟಿಯ ಉತ್ಪತ್ತಿ ಆಗಬಹುದು, ಸಂತಾನ ಆಗಬಹುದು ಅಂತ ವರ್ಣಿಸ್ತಾರೆ. ಅಲ್ಲಿ ದ್ರೋಣಾದೀನಾಂ ಸೃಷ್ಟಿ ಅಂತ ಹೇಳಿದ್ದಾರೆ. ಆ ದ್ರೋಣ ಆದಿ ಶಬ್ದದಿಂದ ನಾವು ಯಾವ್ದಾವ್ದನ್ನ ಇಟ್ಕೊಳ್ಬೇಕು ಅದನ್ನು ಸ್ವಲ್ಪ ಇಲ್ಲಿ ನೋಡೋಣ.
ದ್ರೋಣರ ತಂದೆ ಭರದ್ವಾಜರು ನಮಗೆ ಗೊತ್ತಿರುವಂತೆ ಒಂದು ಬಾರಿ ಒಂದು ಸರೋವರದಲ್ಲಿ ಒಂದು ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೊರಟಾಗ ಅಲ್ಲೊಬ್ಬಳು ಅಪ್ಸರೆ ಮೇನಕೆ ಅಂತ ನಮಗೆ ಕಂಡು ಬರ್ತದೆ. ಹಿಂದೆ ಮಹಾಭಾರತ ಪ್ರವಚನದಲ್ಲಿ ನಾನು ಅದನ್ನು ಏನು ಹೇಳಿದ್ದೀನೋ ನೆನಪಿಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ ಇದ್ದ ಉಲ್ಲೇಖವನ್ನು ಈಗ ಹೇಳ್ತಿದ್ದೇನಷ್ಟೆ. ಪಾಂಚಾಲ ದೇಶದ ದೊರೆ ಪೃಷತ ಅಂತ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ, ಅರಣ್ಯದಲ್ಲಿ ತಪಸ್ ಮಾಡ್ತಾ ಇದ್ದ. ಒಬ್ಬಳು ಸುಂದರಿಯಾದ ಅಪ್ಸರೆಯ ನೋಟದಿಂದ ಅವನ ಮನಸ್ಸು ಚಂಚಲ ಆಯಿತು. ಅವನಿಗೆ ಮನಸ್ಸು ಚಂಚಲಾಗಿ ಅವನ ತೇಜಸ್ಸು ಕೆಳಗೆ ಬಿದ್ದಿತ್ತು. ನಾಚಿ ತನ್ನ ತೇಜಸ್ಸನ್ನ ಕಾಲಿನಿಂದ ಮುಚ್ಚಿದ, ಬೇರೆ ಯಾರಿಗೂ ಕಾಣಬಾರದು ಅಂತ. ಹೀಗೇನೋ ಅಲ್ಲಿಂದ ಒಬ್ಬ ಮಗ ಹುಟ್ಟಿದ. ಆ ಮಗನೇ ದೃಪದ ಅಂತ ಹೀಗೆ ಕಂಡು ಬರ್ತದೆ. ಪದೇ ಧೃತತ್ವಾತ್ ದೃಪದಾಭಿಧೇಯ. ಕಾಲಿನಿಂದ ಆ ತೇಜಸ್ಸನ್ನ ಮುಚ್ಚಿದ್ನಲ್ಲ ಅವರ ತಂದೆ ಪೃಷತ. ಆ ಕಾರಣದಿಂದಾಗಿ ಈ ಮಗನಿಗೆ ಧ್ರುಪದ, ಧೃತ ಅಂದ್ರೆ ಮೆಟ್ಟಿದ್ದು, ಮುಚ್ಚಿರುವುದು. ಆ ಕಾರಣಕ್ಕಾಗಿ ಅವನಿಗೆ ಧ್ರುಪದ ಅಂತ ಹೆಸರು ಬಂತು ಅಂತ ವರ್ಣನೆ ಇದೆ. ಇಲ್ಲಿ ಆ ಪೃಷತನಿಂದ, ಆ ಪೃಷತನ ಪತ್ನಿಯಲ್ಲಿ ಧ್ರುಪದ ಹುಟ್ಟಿದ್ದಲ್ಲ, ಕೇವಲ ಪೃಷತನಿಂದಲೇ ಈ ಧ್ರುಪದ ಅನ್ನುವಂಥ ಮಗ ಹುಟ್ಟಿದ್ದು. ಇದು ಧ್ರುಪದನ ಉತ್ಪತ್ತಿಗೆ ಸಂಬಂಧಪಟ್ಟದ್ದಾಯಿತು. ದ್ರೋಣರಿಗೆ ಸಂಬಂಧಪಟ್ಟಂತೆನೂ ಕೂಡ ಅಂಥದೇ ಕಥೆಯ ವರ್ಣನೆ ಇದೆ. ಅದು ಅಲ್ಲೇ ತಾತ್ಪರ್ಯ ನಿರ್ಣಯದಲ್ಲಿ 11ನೇ ಅಧ್ಯಾಯದಲ್ಲಿ ವರ್ಣಿತ ಆಗಿದೆ. ಬೃಹಸ್ಪತಿಯ ಪುತ್ರ ಭರದ್ವಾಜ ಸ್ಥಾನಕ್ಕೆ ಹೋಗಿದ್ದ. ಅಲ್ಲಿ ಘೃತಾಚಿ ಅಪ್ಸರೆಯನ್ನು ನೋಡಿದ. ಮನಸ್ಸು ಚಂಚಲಾಗಿ ಅವನ ತೇಜಸ್ಸು ಕೆಳಗೆ ಬಿತ್ತು. ಅದನ್ನು ದ್ರೋಣದಲ್ಲಿಟ್ಟ. ಒಂದು ದೊಡ್ಡ ಕಲಶ, ಒಂದು ದೊಡ್ಡ ಕೊಳಗ. ಅಲ್ಲಿ ಈ ಬೃಹಸ್ಪತಿ ಹುಟ್ಟಿದ ಅಂತ ವರ್ಣನೆ ಇದೆ. ಇವು ಎರಡು ಉದಾಹರಣೆಗಳನ್ನ ನಾನೀಗ ಹೇಳ್ತೀನಿ. ಹಿಂದೆ ನಾವು ಅನೇಕ ಉದಾಹರಣೆಗಳನ್ನ ಬೇರೆ ಬೇರೆ ಪ್ರಸಂಗದಲ್ಲಿ ಎಲ್ಲರೂ ನೋಡಿರಬಹುದು. ಕೆಲವು ಬಾರಿ ಪುರುಷನೊಬ್ಬನ ತೇಜಸ್ಸು ಕೆಳಗೆ ಬಿದ್ದಾಗ ಅದನ್ನೊಂದು ಹೆಣ್ಣು ಮೀನು ನುಂಗಿ ಆ ಮೀನಿನ ಗರ್ಭದಲ್ಲಿ ಮಕ್ಕಳು ಜನಿಸುವುದನ್ನು ಕೂಡ ನೋಡಿದ್ದೇವೆ. ಅಂತೂ ಒಂದು ಸ್ತ್ರೀ ಅಲ್ಲಿದ್ದೇ ಇದೆ. ಉಪರಿಚರ ವಸುವಿಗೆ ಮತ್ಸ್ಯರಾಜ ಮತ್ತೆ ಸತ್ಯವತಿ ಹುಟ್ಟಿದ್ದು ಹೀಗೇನೆ, ಒಂದು ಹೆಣ್ಣು ಮೀನಿನ ಗರ್ಭದಲ್ಲಿ. ಕೆಲವು ಬಾರಿ ಈ ದ್ರೋಣ ಮತ್ತು ದೃಪದ ಮೊದಲಾದವರ ಉತ್ಪತ್ತಿ ಕೇವಲೇಭ್ಯ ಪುರುಷೇಭ್ಯ. ಅದು ಕೂಡ ಜಯತೀರ್ಥ ಹೇಳಿದ್ದಾರೆ ಸ್ಪಷ್ಟವಾಗಿ, ಕೇಶಾಂಚಿ ದೇವ ಅಂತ ಹೇಳಿ. ಆದರೆ ಕೇವಲ ಸ್ತ್ರೀಯಿಂದ ಎಂದೂ ಕೂಡ ಹೀಗೆ ಉತ್ಪತ್ತಿ ಆಗೋದು ಸಾಧ್ಯ ಇಲ್ಲವೇ ಇಲ್ಲ. ಅಂಥದಕ್ಕೆ ಎಲ್ಲೂ ಕೂಡ ದೃಷ್ಟಾಂತಗಳು ನಮ್ಗೆ ಕಂಡು ಬರೋದಿಲ್ಲ. ಸ್ತ್ರೀ ಮತ್ತು ಪುರುಷ ಇಬ್ಬರ ಮಿಲನ ಆಗಬೇಕು. ಆ ಮಿಲನದಿಂದಲೇ ಗರ್ಭೋತ್ಪತ್ತಿ ಆಗಬೇಕು. ಪುರುಷರಿಂದ ಮಾತ್ರ ಕೆಲವೇ ಪ್ರಸಂಗಗಳಲ್ಲಿ ಹೀಗೆ ದ್ರೋಣ ದೃಪದ ಮೊದಲಾದವರು ಹುಟ್ಟುವುದು ಕಂಡಿದೆ. ನಾವೀಗ ಶಂಕರ ಅನಸೂಯೆಗೆ ಕೊಟ್ಟ ವರವನ್ನು ನೋಡ್ತಾ ಇದ್ದೀವಲ್ಲ, ಇದು ಈ ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರಕಾಶಕ್ಕೆ ಮತ್ತು ಅನುವ್ಯಾಖ್ಯಾನ ಅವುಗಳಿಗೆ ವಿರುದ್ಧ ಆಗ್ತದೆ ಅನ್ನುವಂಥ ಒಂದು ಪ್ರಶ್ನೆ ನಾವು ಬರಬಹುದು. ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೋಬೇಕಾಗಿದೆ ನಾವೀಗ. ಶಿವಪಾರ್ವತಿಯರೇ ಈ ಜಗತ್ತಿನ ಉತ್ಪತ್ತಿಗೆ ಕಾರಣರು ಅಂತ ಹೇಳುವಂತಹ ಪ್ರಸಂಗ ಬಂದಾಗ ಶಿವ ಅಲ್ಲಿ ಆ ಅನಸೂಯೆಗೆ ಕೊಟ್ಟ ವರ ಇದೆ. ವಿನಾ ಭರ್ತ ಚ ರುದ್ರೇಣ ಭವಿಷ್ಯತಿ ನ ಸಂಶಯ. ಭವಿತಾವೈ ಸುತಸ್ತವ, ನಿನಗೆ ಮಗ ಆಗ್ತಾನೆ. ವಿನಾ ಭರ್ತ, ಗಂಡನಿಲ್ಲದೆ ಶಿವನ ಅನುಗ್ರಹದಿಂದ ನಿನಗೆ ಮಗ ಆಗ್ತಾನೆ ಅಂತ ಅಲ್ಲಿ ಹೇಳಿದಂಥ ಮಾತಿದೆ. ಅವಳು ಅತ್ರಿಭಾರ್ಯ ಸುತಂ ದತ್ತಂ ಸುತಂ ಸೋಮಂ ದೂರ್ವಾಸ ಸಂಪ್ರಭೋ. ದತ್ತನನ್ನ, ಚಂದ್ರನನ್ನ ಮತ್ತೆ ದೂರ್ವಾಸನನ್ನ, ಹೀಗೆ 3 ಜನ ಮಕ್ಕಳನ್ನ ಪಡ್ಕೊಂಡ್ಲು ಅಂತ ಮಹಾಭಾರತ ಹೇಳಿದೆ. ಇಲ್ಲಿ ಈ ದತ್ತಾತ್ರೇಯ ರೂಪ ಅಂತ ಭಗವಂತನ ಉತ್ಪತ್ತಿನೇ ಮಹಾಭಾರತಕ್ಕೆ ವಿವಕ್ಷಿತ. ದತ್ತಾತ್ರೇಯ ರೂಪಿಯಾದಂತಹ ಭಗವಂತ ಗಂಡನ ಸಂಪರ್ಕವಿಲ್ಲದೆ, ಗಂಡನಾದಂತಹ ಅತ್ರಿ ಮಹರ್ಷಿಯ ಸಂಪರ್ಕವಿಲ್ಲದೆ ಕೇವಲ ಅನಸೂಯೆಯಿಂದ ಹುಟ್ಟಿದ ಹೇಗೆ? ಪುರುಷ ಇಲ್ಲದೆ ಕೇವಲ ಹೆಂಡತಿಯಿಂದ ಎಂದೂ ಮಕ್ಕಳಾಗೋದಿಲ್ಲ ಅಂತ
ನಾವೀಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನುವ್ಯಾಖ್ಯಾನದಲ್ಲೆಲ್ಲ ನೋಡಿದ್ವಿ. ಈ ವಿಷಯವನ್ನು ಹೇಗೆ ಸಮರ್ಥಿಸಬೇಕು, ಹೇಗೆ ವ್ಯಾಖ್ಯಾನಿಸಬೇಕು ಅಂತ ಒಂದು ಗೊಂದಲ ನಮಗಾಗಬಹುದು. ಅದಕ್ಕೆ ನನ್ನ ಆಲೋಚನೆ ಹೀಗಿದೆ. ಭೌತಿಕ ದೇಹದಿಂದ ಯಾರಾದರೂ ಹುಟ್ಟುವಾಗ, ನಮ್ಮಂಥ ಸಾಮಾನ್ಯ ಜನರು ಹುಟ್ಟುವಾಗ ಹಾಗೆ ದೇವತೆಗಳು, ಋಷಿಗಳು ಮೊದಲಾದವರು ಹುಟ್ಟುವಾಗ ಎಲ್ಲರೂ ಕೂಡ ಭೌತಿಕ ದೇಹದಿಂದಲೇ ಹುಟ್ಟುತ್ತಾರೆ. ನಾವಂತೂ ಭೌತಿಕ ದೇಹದಿಂದ ಹುಟ್ಟುತ್ತೀವಿ. ಸ್ತ್ರೀ ಮತ್ತು ಪುರುಷರ ಸಮಾಗಮದಿಂದಲೇ ಸ್ತ್ರೀಯಲ್ಲಿ ಗರ್ಭಧಾರಣ ಆಗಿ ಅಲ್ಲಿ ನಾವು ಹುಟ್ಟುತ್ತೀವಿ ಅನ್ನೋದು ಗೊತ್ತಿದೆ. ದೇವತೆಗಳು, ಋಷಿಗಳು ಮೊದಲಾದವರು ಕೆಲವರು ಅಪರೂಪದ ಪ್ರಸಂಗಗಳಲ್ಲಿ ದ್ರೋಣ, ದೃಪದ ಮೊದಲಾದ ದೃಷ್ಟಾಂತಗಳನ್ನ ಏನು ನೋಡಿದ್ವಲ್ಲ, ಅಲ್ಲಿಯೂ ಕೂಡ ಅವರು ಹುಟ್ಟುವುದು, ದ್ರೋಣ, ದೃಪದ ಮೊದಲಾದವರು ಹುಟ್ಟುವುದೇನಿದೆ ಅದು ಈ ಭೌತಿಕ ದೇಹದಿಂದಲೇ. ಆ ಭೌತಿಕ ದೇಹ ಉತ್ಪನ್ನವಾಗಬೇಕಾದ್ರೆ ಸಾಮಾನ್ಯವಾಗಿ ಒಂದು ಸ್ತ್ರೀಯ ಅಂಶ ಹಾಗೆ ಪುರುಷನ ಅಂಶ ಬೇಕೇ ಬೇಕು. ಅನೇಕ ಕಡೆ ದೇವತೆಗಳು, ಋಷಿಗಳೆಲ್ಲ ಹಾಗೆ ಹುಟ್ಟುತ್ತಾರೆ. ಟೀಕಾ ಹೇಳಿದಂತೆ ಕೇಶಾಂತಿ ದೇವ ಕೆಲವೇ ವಿರಳ ಪ್ರಸಂಗಗಳಲ್ಲಿ, ವಿರಳ ಉದಾಹರಣೆಗಳಲ್ಲಿ ಗಂಡನಿಂದ ಮಾತ್ರ ಸಂತಾನೋತ್ಪತ್ತಿ ಆಗ್ತದೆ. ಅದು ಆ ಪೃಷತನಿಂದ ಮತ್ತೆ ಭರದ್ವಾಜರಿಂದ ಅವರ ತೇಜಸ್ಸು ಕೆಳಗೆ ಬಿದ್ದಾಗ ಅಲ್ಲಿ ಈ ಸುತೋತ್ಪತ್ತಿ ಆಯಿತು. ಅನಸೂಯೆಯಲ್ಲಿ ಗಂಡನ ಸಂಪರ್ಕವಿಲ್ಲದೆ ವಿನಾಶ ಭರ್ತ್ರ ಹೇಗೆ ಮಕ್ಕಳಾಗೋದು ಅಂತ ಪ್ರಶ್ನೆ ಬಂದಾಗ, ಅನಸೂಯೆಯಲ್ಲಿ ಈ ಭಗವಂತ ಏನು ದತ್ತಾತ್ರೇಯ ಹುಟ್ಟಿದ್ನಲ್ಲ, ಅವನಿಗೆ ಭೌತಿಕ ದೇಹ ಇಲ್ಲವೇ ಇಲ್ಲ. ಭೌತಿಕ ದೇಹದಿಂದ ಅವನು ಹುಟ್ಟೋದಾಗಿದ್ದರೆ ಆ ಹುಟ್ಟುವ ಭೌತಿಕ ದೇಹಕ್ಕೆ ಗಂಡನ ಒಂದು ಅಂಶ, ಹೆಂಡತಿಯ ಒಂದು ಅಂಶ ಬೇಕು. ಇದು ನಮ್ಗೆ ಗೊತ್ತಿದೆ. ಹುಟ್ಟುವ ಆ ಮಗ ಅವನು ದತ್ತಾತ್ರೇಯ, ಸ್ವಯಂ ವಿಷ್ಣು, ಭೌತಿಕ ದೇಹದಿಂದ ಹುಟ್ಟಲೇ ಇಲ್ಲ. ಅವನು ಭೌತಿಕ ದೇಹದಿಂದ ಹುಟ್ಟಲಿಲ್ಲ. ಆದ್ರಿಂದ ಅತ್ರಿಯ ಅಂಶ, ಅತ್ರಿಯ ತೇಜಸ್ ಇಲ್ಲದೆ ಅವನು ಹುಟ್ಟಿದ. ಹಾಗೆ ಅನಸೂಯೆ ಒಂದು ಭಾಗವೂ ಕೂಡ, ದೈಹಿಕ ಒಂದು ಭಾಗವೂ ಕೂಡ ದತ್ತಾತ್ರೇಯನ ಉತ್ಪತ್ತಿ ಕಾರಣ ಆಗಿದ್ದಲ್ಲ. ಕೇವಲ ಅವಳ ಗರ್ಭದಲ್ಲಿ ಅವನು ಕಾಣಿಸ್ಕೊಂಡ ಅಷ್ಟೇ. ನಾವಿದನ್ನು ನೋಡಿದ್ದೇವೆ. ದೇವಕಿಯ ಗರ್ಭದಲ್ಲಿ ಮತ್ತೆ ಕೌಸಲ್ಯ ಗರ್ಭದಲ್ಲಿ ಭಗವಂತ ಹುಟ್ಟುವಾಗ ಅವರಿಗೆ ಗರ್ಭಧಾರಣೆ ಆಗಿರುತ್ತದೆ. ಆದರೆ ಆ ಗರ್ಭ ಪಾಂಚಭೌತಿಕವಾದ್ದಾಗಿದ್ರೂ ಕೂಡ ಆ ಗರ್ಭವೇ ಮುಂದೆ ಜನಿಸುವುದಲ್ಲ. ಮುಂದೆ ಪರಮಾತ್ಮ ಹುಟ್ಟುವಾಗ ತಾನು ಅಪ್ರಾಕೃತವಾದಂತಹ ಶರೀರದಿಂದಲೇ ಹುಟ್ಟಿರ್ತಾನೆ. ಅನೇಕ ಬಾರಿ ಅಪ್ರಾಕೃತವಾದಂತಹ ಶರೀರದಿಂದಲೇ ತಾನು ಅವಳ ಗರ್ಭದಲ್ಲಿ ಪ್ರವೇಶ ಮಾಡಿಬಿಡ್ತಾನೆ. ಅಪ್ರಾಕೃತವಾದ ಶರೀರದಿಂದಲೇ ಅವರ ಆಯಾ ತಾಯಂದಿರ ಗರ್ಭದಲ್ಲಿ ಪ್ರವೇಶ ಮಾಡಿ ಅಲ್ಲಿಯೇ ಬೆಳೆದು, ಕೆಲವು ತಿಂಗಳುಗಳು ಅಲ್ಲಿಯೇ ಬೆಳೆದು, ನವಮಾಸನೂ ಕೂಡ ಅಲ್ಲೇ ಬೆಳೆದು ಪೂರ್ಣವಾದಂತಹ ಶರೀರವನ್ನು ತಾಳಿ ಅಪ್ರಾಕೃತವಾದ ಶರೀರದಿಂದಲೇ ಹೊರಗೆ ಬರ್ತಾನೆ. ಹೀಗೆ ಅಪ್ರಾಕೃತವಾದ ಶರೀರದಿಂದಲೇ ಹೊರಗೆ ಬರುವುದರಿಂದ ಅಲ್ಲಿಯ ತಾಯಿಯ ದೇಹದ ಒಂದು ಅಂಶವಾಗಲಿ, ತಂದೆಯ ದೇಹದ ಒಂದು ಅಂಶ ಆಗಲಿ ಯಾವ ಕಾರಣಕ್ಕೂ ಕೂಡ ಆ ಪರಮಾತ್ಮನಿಗೆ ಬೇಕಾಗುವುದಿಲ್ಲ. ಪರಮಾತ್ಮನ ಅಪ್ರಾಕೃತವಾದ ಶರೀರದಲ್ಲಿ ಅದಕ್ಕೆ ಉಪಾದಾನ ಕಾರಣವಾಗಿ ತಾಯಿಯ ಅಂಶವಾಗಲಿ, ತಂದೆಯ ಅಂಶ ಆಗಲಿ ಇರೋದೇ ಇಲ್ಲ. ಹಾಗಿಲ್ಲಿ ನಿನಗೊಬ್ಬ ಮಗ ಜನಿಸ್ತಾನೆ, ತಂದೆಯ ಗಂಡನ ಅನುಗ್ರಹವಿಲ್ಲದೆ ಆ ಮಗ ಜನಿಸ್ತಾನೆ ಅಂತ ಏನು ಹೇಳಿದ್ದಿದೆಯಲ್ಲ, ಅದಕ್ಕೆ ಅರ್ಥ ಗಂಡನೂ ಅಲ್ಲಿ ಬೇಕಾಗಿಲ್ಲ, ನೀನು ಕೂಡ ಬೇಕಾಗಿಲ್ಲ. ನಿನ್ನ ಗರ್ಭದಲ್ಲಿ ಪರಮಾತ್ಮ ಕಾಣಿಸ್ಕೋತಾನಷ್ಟೇ. ವಸ್ತುತಃ ನಿನ್ನ ಅಂಶದಿಂದಲೂ ದತ್ತಾತ್ರೇಯ ಹುಟ್ಟುವುದಲ್ಲ, ನಿನ್ನ ಗಂಡನಾದಂತಹ ಅತ್ರಿಯ ಅಂಶದಿಂದಲೂ ಹುಟ್ಟುವುದಲ್ಲ. ಕೇವಲ ಪರಮಾತ್ಮ ತನ್ನ ಅಪ್ರಾಕೃತವಾದ ಶರೀರದಿಂದ ಅಲ್ಲಿ ಹುಟ್ಟುತ್ತಾನೆ ಅಂತ ತಿಳ್ಕೊಳ್ಬೇಕು ನಾವು. ಭಾಗವತದ 4ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕ ಹೀಗಿದೆ: ಶರಣಂ ತಂ ಪ್ರಪದ್ಯೇಹಂ ಯಯೇವ ಜಗದೀಶ್ವರಃ ಪ್ರಜಾಮಾತ್ಮ ಸಮಾಂ ಮಹ್ಯಂ ಪ್ರಯಚ್ಛತ್ವಿತಿ ಚಿಂತಯನ್. ಅತ್ರಿ ಮುನಿ ಆ ಭಗವಂತನ ಕುರಿತು ತಪಸ್ ಮಾಡಿದ. ಆಗ ಈ ಪ್ರಭವ ತ್ರಯ 3 ಜನ ದೇವತೆಗಳು, 3 ಜನ ಹರಿಹರ ಬ್ರಹ್ಮ 3 ಜನ ಅಲ್ಲಿ ಬಂದರು. ದೇವತೆಗಳು ಮೊದಲಾದವರೆಲ್ಲ ಅವರನ್ನ ಸ್ತುತಿಸ್ತಾ ಇದ್ರು ಅಂತ ವರ್ಣನೆ ಇದೆ. ಬ್ರಹ್ಮ ವೈವರ್ತ ಪುರಾಣದ ಉದಾಹರಣೆ ಕೂಡ ಅಲ್ಲಿದೆ ಭಾಗವತ ತಾತ್ಪರ್ಯದಲ್ಲಿ. ಬ್ರಹ್ಮಸ್ಥಶ್ಚೈವ ರುದ್ರಸ್ಥಃ ಸ್ವಯಂ ಚಾಪಿ ಹರಿಪ್ರಭು ಪ್ರಜಾಂ ತ್ರಿಪುರುಷ ಸಮಾಂ ಯಚ್ಛತು ಇತಿ ಅತಿರೈಚ್ಛತ.
ಬ್ರಹ್ಮನಲ್ಲಿರುವ ಬ್ರಹ್ಮರು ವಿಷ್ಣು ರೂಪ, ರುದ್ರನಲ್ಲಿ ಒಂದು ವಿಷ್ಣು ರೂಪ ಇದೆ, ವೈಕುಂಠದಲ್ಲಿ ಪ್ರತ್ಯೇಕವಾಗಿರುವಂತಹ ವಿಷ್ಣು ರೂಪ. ಈ ಮೂರು ರೂಪಗಳು ನನಗೆ ಬ್ರಹ್ಮ ವಿಷ್ಣು ರುದ್ರರಿಗೆ ಸಮಾನರಾದಂಥ ಮೂವರು ಮಕ್ಕಳನ್ನ ಕೊಡಬೇಕು ಅಂತ ಅತ್ರಿ ಮುನಿ ಬಯಸಿದ್ದಂತೆ. ಪ್ರಜಾಂ ತ್ರಿಪುರುಷ ಸಮಾಂ ಅಂಥದ್ದೊಂದು ಸಂತಾನ ನನಗೆ ಬೇಕು ಅಂತ. ಬ್ರಹ್ಮನಲ್ಲಿರುವ ಬ್ರಹ್ಮನ ರೂಪ ವಿಷ್ಣುವಿನ ರೂಪ, ರುದ್ರನಲ್ಲಿರುವಂತಹ ವಿಷ್ಣುವಿನ ರೂಪ, ಅವು ಬ್ರಹ್ಮನನ್ನು ಬಿಟ್ಟು ಮತ್ತು ರುದ್ರನನ್ನು ಬಿಟ್ಟು ಇರೋದಿಲ್ಲ, ಆಯಾ ಅಧಿಷ್ಠಾನಗಳಲ್ಲೇ ಇರುವವು. ಬ್ರಹ್ಮನಲ್ಲಿರುವ ವಿಷ್ಣು ರೂಪ ಮತ್ತು ರುದ್ರನಲ್ಲಿರುವಂತಹ ವಿಷ್ಣು ರೂಪ ಎರಡೂ ಅವನಿಗೆ ಅತ್ರಿ ಮುನಿಗೆ ಆಶೀರ್ವಾದ ಮಾಡಬೇಕು ಅಂದ್ರೆ ಆ ಅಧಿಷ್ಠಾನಗಳಾದಂತಹ ಬ್ರಹ್ಮ ಮತ್ತು ರುದ್ರರು ಕೂಡ ಅಲ್ಲಿ ಬರಲೇಬೇಕು. ಬ್ರಹ್ಮ ರುದ್ರಲ್ಲಿರುವಂತಹ ವಿಷ್ಣು ರೂಪಗಳು ಅವರನ್ನು ಬಿಟ್ಟು ಇರೋದಿಲ್ಲ. ಆದ್ರಿಂದ ಅವರು ಇಬ್ರು ಬಂದರು. ವೈಕುಂಠದಲ್ಲಿರುವಂತಹ ವಿಷ್ಣುನು ಕೂಡ ಬಂದ. ಹೀಗೆ ಮೂರು ರೂಪಗಳಿಂದ ಬಂದಂತಹ ವಿಷ್ಣು ತ್ರಿಮೂರ್ತಿಗಳ ಅಂಶ ಸಂಭೂತನಾದಂತಹ ಮೂರು ಪುತ್ರರನ್ನ ಅವನಿಗೆ ಕೊಟ್ಟ. ಆಗತ್ಯತು ತ್ರಿಮೂರ್ತ್ಯಂಶಾನ್ ಪುತ್ರಾನ್ ಪ್ರಾದಾತ್ ಜನಾರ್ದನ ಭಾವಿತ್ವಾಚೈವ ಕಾರ್ಯಸ್ಯ ಲೋಕಾನಾಂ ಮೋಹನಾಯ ಚ. ಮೂರು ಮೂರ್ತಿಗಳ ಅಂಶ ಸಂಭೂತರಾದಂತಹ 3 ಜನ ಮಕ್ಕಳನ್ನು ಕೊಟ್ಟ. ಅದರಲ್ಲಿ ವಿಷ್ಣುವಿನ ಅಂಶ ಸಂಭೂತನಾದವನು ದತ್ತಾತ್ರೇಯ, ರುದ್ರನ ಅಂಶ ಸಂಭೂತನಾದಂಥವನು ದುರ್ವಾಸ, ಮತ್ತೆ ಬ್ರಹ್ಮನ ಅಂಶ ಸಂಭೂತನಾದವನು ಚಂದ್ರ ಅಂತ ಹೀಗದರ ಅರ್ಥ. ಈ 3 ಜನನೂ ಬಂದ್ರಲ್ಲ, ಬ್ರಹ್ಮ ರುದ್ರ ವಿಷ್ಣು 3 ಜನನೂ ಬಂದ್ರಲ್ಲ, ಅದಕ್ಕೆ ಮತ್ತೂ ಕಾರಣಗಳಿವೆ ಅಂತ. ಬ್ರಹ್ಮ ವಿಷ್ಣು ರುದ್ರರಿಗೆ ಸಮಾನವಾದಂತಹ ಮಕ್ಕಳನ್ನು ಕೊಡಬೇಕಾಗಿತ್ತು. ಮತ್ತು ಒಬ್ಬನನ್ನು ಕರೆದಾಗ 3 ಯಾಕೆ ಬಂದರು? ಅದು 3 ಒಬ್ಬನೇ ಆಗಿರಬೇಕು, ಬ್ರಹ್ಮ ವಿಷ್ಣು ರುದ್ರ 3 ಜನ ಒಬ್ಬನೇ ಆಗಿರಬೇಕು ಅಂತ ಒಂದು ಗೊಂದಲ ಮೂಡಿರಬೇಕು ಅಜ್ಞಾನಿಗಳಾದವರಿಗೆ. ಆ ಗೊಂದಲವನ್ನು ಅವರು ಪರಿಹರಿಸಿಕೊಂಡೇ ಸರಿಯಾದಂತಹ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು. ಲೋಕಾನ ಮೋಹನಾಯಚ, ಜಗತ್ತಿ ಮೋಹಕ್ಕಾಗಿ ಕೂಡ ಈ ತರ 3 ಜನ ದೇವತೆಗಳು ಬಂದರು ಅಂತ ಅರ್ಥ. ಆದ್ರಿಂದ ದತ್ತಾತ್ರೇಯ ಅಂದ್ರೆ ಕೇವಲ ವಿಷ್ಣು. ಅವನು ಈ 3ನೇ ಕಕ್ಷಾದಲ್ಲಿರುವಂತಹ ಬ್ರಹ್ಮ ಆಗಲಿ 5ನೇ ಕಕ್ಷಾದಲ್ಲಿರುವಂತಹ ರುದ್ರ ಆಗಲಿ ಆ ದತ್ತಾತ್ರೇಯನಲ್ಲಿ ಇಲ್ಲ. ಪರಮಾತ್ಮನ ಶುದ್ಧವಾದಂತಹ ರೂಪ, ಅದು ಅಪ್ರಾಕೃತವಾದಂತಹ ರೂಪ ಅಷ್ಟೇ. ಅದು ಶಿವ ದೂರ್ವಾಸನಾಗಿ ಜನಿಸಿದ, ಬ್ರಹ್ಮ ಚಂದ್ರನಾಗಿ ಜನಿಸಿದ. ಬ್ರಹ್ಮ ನೇರವಾಗಿ ಹುಟ್ಟೋದಿಲ್ಲ, ಅವನಿಗೆ ಅವತಾರ ಇಲ್ಲ ಅಂತ ಶಾಸ್ತ್ರದಲ್ಲಿದೆ. ಆದ್ರಿಂದ ಅವನು ಚಂದ್ರನಲ್ಲಿ ಆವಿಷ್ಟನಾಗಿದ್ದ ಅಂತ ಹೀಗೆ ಬೇರೆ ಕಡೆ ಅದನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಅತ್ರಿ ಮತ್ತು ಅನಸೂಯೆಯರಿಗೆ ಜನಿಸಿದ್ದೇನಿದೆ, ದತ್ತಾತ್ರೇಯ, ದೂರ್ವಾಸ ಮತ್ತೆ ಚಂದ್ರ. ಅತ್ರಿ ನೇತ್ರ ಸಮುದ್ಭವ ಅಂತ ಚಂದ್ರನ ವರ್ಣನೆ ಮಾಡ್ತಾರೆ, ನಮಗದು ಗೊತ್ತಿದೆ. ಈ 3ರಲ್ಲಿ ಅಪ್ರಾಕೃತವಾದ ಶರೀರ ಇದ್ದವನು ಕೇವಲ ದತ್ತಾತ್ರೇಯ, ವಿಷ್ಣು ಮಾತ್ರ. ಉಳಿದವರಿಬ್ಬರು ಪ್ರಾಕೃತವಾದ ಶರೀರ ಉಳ್ಳವರೇ. ಆ ಪ್ರಾಕೃತವಾದಂತಹ ಶರೀರ ಉಳ್ಳವರ ಉತ್ಪತ್ತಿಗೆ ಆ ತಂದೆ ಮತ್ತು ತಾಯಂದಿರ ಇಬ್ಬರ ಅಂಶವೂ ಕೂಡ ಅಲ್ಲಿ ಬೇಕು, ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳುವಂತೆ. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನು ಕಥಾ ಪುರಾಣಗಳಲ್ಲಿ ಬಂದಿಲ್ಲ. ಚಂದ್ರ ಮತ್ತೆ ದೂರ್ವಾಸ ಇವರಿಬ್ಬರು ಕೂಡ ಆ ತಂದೆ ಮತ್ತು ತಾಯಿ ಇಬ್ಬರಿಂದಲೂ ಹುಟ್ಟಿದರು. ಒಂದು ಸಣ್ಣ ವ್ಯತ್ಯಾಸ, ಚಂದ್ರ ಹುಟ್ಟಿದ್ದು ಅತ್ರಿಯ ನೇತ್ರದಿಂದ ಮಾತ್ರ, ತಾಯಿಯಿಂದ ಹುಟ್ಟಿದ್ದಲ್ಲಿ ಕಾಣಿಸೋದಿಲ್ಲ. ಅತ್ರಿ ನೇತ್ರ ಸಮುದ್ಭವ ಅಂತ ಹೇಳ್ತಾರೆ, ಕೆಲವು ಕಡೆ ಅತ್ರಿ ಗೋತ್ರ ಸಮುದ್ಭವ ಅಂತ ಕೂಡ ಹೇಳ್ತಾರೆ. ದತ್ತಾತ್ರೇಯ ವಿಷ್ಣು ಮಾತ್ರ ಅಪ್ರಾಕೃತ ಶರೀರ ಉಳ್ಳವನಾಗೆ ಹುಟ್ಟಿದ. ಹೀಗೆ ಗಂಡನಿಲ್ಲದೆ ನಿನ್ನಿಂದ ಹುಟ್ಟುವಂತಹ ಒಬ್ಬ ಮಗ ಅಂದ್ರೆ ಆತ ದತ್ತಾತ್ರೇಯನೇ, ಅಪ್ರಾಕೃತವಾದ ಶರೀರ ಉಳ್ಳವನವನು. ಅವನ ಅಪ್ರಾಕೃತವಾದ ಶರೀರ ಹೀಗೆ ಆವಿರ್ಭೂತ ಆಗಲಿಕ್ಕೆ ಗಂಡನ ಅಂಶವೂ ಬೇಕಾಗಿಲ್ಲ, ಹೆಂಡತಿಯ ಅಂಶವೂ ಬೇಕಾಗಿಲ್ಲ. ಅದೊಂದು ಸ್ವಾರಸ್ಯದ ಸಂಗತಿ. ಸಾಮಾನ್ಯವಾಗಿ ಉಳಿದೆಲ್ಲ ಕಡೆ ಗಂಡ ಮತ್ತು ಹೆಂಡತಿ ಇವರಿಬ್ಬರ ಅಂಶವೂ ಕೂಡ ಬೇಕು. ಕೆಲವು ಕಡೆ ಅಪರೂಪದ ಪ್ರಸಂಗಗಳಲ್ಲಿ ಈ ಪೃಷತರಿಂದ ದ್ರುಪದ ಹೇಗೆ ಹುಟ್ಟಿದ್ನೋ, ಭರದ್ವಾಜನಿಂದ ದ್ರೋಣ ಹೇಗೆ ಹುಟ್ಟಿದ್ರೋ, ಹಾಗೆ ಅತ್ರಿಯಿಂದ ಚಂದ್ರನು ಕೂಡ ಹುಟ್ಟಿದ. ಅದಕ್ಕೂ ಒಂದು ಉದಾಹರಣೆ ಇದು ಅಂತ ನಾವು ಹೀಗೆ ತಿಳ್ಕೊಳ್ಬಹುದಾಗಿದೆ. ಹೀಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿವರಗಳನ್ನ ಹಿಂದೆ ಹೇಳಿ ನಾನು ಹೇಳೋದು ಬಾಕಿ ಇತ್ತು, ಅದನ್ನು ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಇದ್ರ ಬಗ್ಗೆ ನೀವು ಕೇಳಿ ನಿಮ್ಮ ಅಭಿಪ್ರಾಯಗಳನ್ನ ಎಲ್ಲರೂ ಕೂಡ ತಿಳಿಸಬೇಕು.
ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.